ಪ್ರಶ್ನೆ ಇದ್ರೆ ಇದು ಬರತ್ತ ಏನ್ ನಿನ್ನೆ ಈಗ ಬೆಳಗಾವಿ DCS ಬ್ಯಾಂಕ್ ಇದ್ರೆ ಸೊ ಎಲ್ಲಾ ಚುನಾವಣೆ ಮಾಡ್ತಾ ಇದ್ರಿ, ಎಲ್ಲಾ ಕಡೆ ನಡೆದಿದೆ. ನೋಡ್ರಿ ಈಗ October 4ರಿಂದ ನಾಮಿನೇಷನ್ ಶುರು ಆಗ್ತೈತ್ರಿ. ಎಷ್ಟು ಸಾಧ್ಯ ಆಕೈತಿ ಅನ್ಅಪೋಸ್ ಮಾಡಕ್ ಟ್ರೈ ಮಾಡ್ತಾ ಇದಾರೆ. ಆಗದಿಲ್ಲ ಅಂದ್ರೆ ಇಲೆಕ್ಷನ್ ಮಾಡ್ತಾರೆ. ಅದ್ರ ನಿಮ್ ಮುಖಾಂತರ ಹೇಳ್ತೀನಿ, ಬಹುಮತ ಮಾಡ್ಕೊತೀರಿ. ನಮಗ ಬಹುಮತ ಬರೀ 9 ಸೀಟ್ ಗೆದ್ರೆ DR ಓಡ್ತು 10 ನಾವು ಬಹುಮತ ಮಾಡ್ಬೋದು. ಆದ್ರೆ 12 ನಾವು ಗೆಲ್ತೀವಿ ಅಂತ ಸೀಟ್ ಎಲ್ಲ ಆತರ ಪ್ಲಾನ್ ಮಾಡಿದ್ವಿ. 3 ತಿಂಗಳು ವರ್ಕ್ ಮಾಡ್ತೀವಿ. 12 ಗೆದ್ದು ಬಹುಮತ ಮಾಡಿ DCS ಬ್ಯಾಂಕ್ ನಮ್ ಕಬ್ಜಾ ಆತಿ. ದೇವರ ಆಶೀರ್ವಾದ ರೈತ ಬರ್ತಾರೆ. ಸದಸ್ಯರನ್ನ ಹಿಡಿದುಕೊಳ್ಳಿಕ್ಕೆ ಅದ್ರ ಸುತ್ತಲೂ ಲಾಂಗ್ ಮಚ್ಚು ಹಿಡ್ಕೊಂಡು ನಿಂತಿರುವಂತದ್ದು, ಅವ್ರನ್ನ ಬೆದರಿಸಿ ತಗೊಂಡು ಹೋಗುವಂತದ್ದು, ಇದು ಯಾವ ಇಲ್ಲ ಅದರ ನೀವ್ ಹೇಳಿದಂಗ ಈ ಸಲ ಯಾಕೋ DCS ಬ್ಯಾಂಕ್ ಬಹಳ ಆಗ್ಬಾರ್ದಾಯ್ತು. ಮೊದಲನ ಏನಿಲ್ಲ ರೀ, DCS ಬ್ಯಾಂಕ್ ವಿಚಾರದಾಗ ಒಂದ್ 6-7-8 ಜನ ಹಿರಿಯರ್ ಕುಂತು ಅನ್ಅಪೋಸ್ ಮಾಡ್ತಿದ್ರು, ಒಂದ್ ಸ್ವಲ್ಪ ಇಲೆಕ್ಷನ್ ಆಗ್ತಿದ್ರು. ಈ ಸಲ ಒಟ್ಟೆ DCS ಬ್ಯಾಂಕ್ ಯಾಕೆ ಈ ತರ ಗೊತ್ತು ಎಲ್ಲರಿಗೂ ಅಂದ್ರೆ ಚುನಾವಣೆ ನಿಲ್ಬೇಕಂತ ಬಂದ್ಬಿಟ್ಟಿದೆ. ಮತ್ ಈ ತರ ನೋಡ್ರಿ ಸಹಕಾರ ಒಳಗೆ ರಾಜಕಾರಣ ಇರಬಾರ್ದು ಅಂತೀವಿ. ಹಿಂಗೆಲ್ಲ ರಾಜಕಾರಣ ಬಂದ ಕೆಡಾತೈತಿ. ಈ ಹುಕ್ಕೇರಿ ಆತು ಮತ್ತೊಂದು ಬೆಳವಣಿಗೆ ಕಿತ್ತೂರ ರಾಮದುರ್ಗ ಯಾವ ಆಗಬಾರ್ದು. ಎಲ್ಲಾರು ಸಮಾಧಾನ ಇಲೆಕ್ಷನ್ ಮಾಡಿ ಯಾರು ಪ್ರೀತಿ ಇದೆ ಅವ್ರು ಗೆಲ್ತಾರೆ. ಆಗಬಾರ್ದ ನನ್ನ ವಿಚಾರ. ಎಲ್ಲರಿಗೂ ವಿನಂತಿ ಮಾಡ್ಕೊತೀನಿ, ಇದ್ ಬಿಟ್ಟು ಚುನಾವಣೆ ಮಾಡೋಣ. ಮೊನ್ನೆ ಒಂದು ಬೇಡಿಕೆಯನ್ನ ಗೋಕಾಕ್ ಸ್ಟೈಲ್ ಏನಿದೆ, ಯಾಕಂತಂದ್ರೆ ಜನರ ಹಿತದೃಷ್ಟಿಯಿಂದ ನಮ್ಮ ಜೊತೆ ಹೆಂಗ ಕೂತಿದ್ದಾರೆ, ಜೊತೆಗೆ ಯಾವ ರೀತಿ ಅವ್ರಿಗೆ ನಾವು ಸಹಕಾರ ಮಾಡ್ತೀವಿ, ಯಾವ ರೀತಿ ಅವ್ರು ನಮ್ಗೆ ನಂಬ್ಕೊಂಡಿದ್ದಾರೆ, ಜೊತೆಗೆ ನಾವು ಯಾವ ರೀತಿ ಅವರಿಗೆ ಸಹಾಯ ಸಹಕಾರ ಮಾಡ್ತೀವಿ ಅಂತ ನಾವು ವಿವರವಾಗಿ ಹೇಳಿದ್ವಿ. ಆದ್ರೆ ಅದೇ ವಿಚಾರವನ್ನು ಮುಂದಿಟ್ಕೊಂಡು ರಮೇಶ್ ಕತ್ತಿ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅದು ತಮ್ಮ ಗಮನಕ್ಕೆ ಬಂದಿದೆ ಅಂತ ಅನ್ಕೊಂಡಿದ್ದೆ. ಅದಕ್ಕೆ ಏನಾದ್ರು ಕ್ಲಾರಿಫಿಕೇಶನ್ ಅಂದ್ರೆ ಈಗ ರಮೇಶ್ ಕತ್ತಿ ಅವ್ರು ಹೇಳಿದಾರೆ, ನನಗೂ ಗಮನಕ್ಕೆ ಬಂದು ನೋಡಿಲ್ರಿ. ಅದಕ್ಕ ಅಮ್ಮಗೆ ಉತ್ತರ ಕೊಡ್ತೀನಿ. ಅದೇ ಆದ್ರೆ ಇಲ್ಲಿ ಬೇಡ, ಹುಕ್ಕೇರಿ ಶಂಕೇಶ್ವರದಾಗ ಹೋಗಿರ್ತಲ್ಲ ರೀ ಇನ್ನೊಂದ್ 2-3 ಅಂದ್ರೆ ನೋಡ್ಕೊಂಡ್ ಸಮಾಧಾನ ಇಲ್ಲ. ನಾವೇನ್ ಯಾರ ಜೊತೆ ಜಗಳಿಲ್ಲ, ಏನೂ ಇಲ್ಲ ರೀ. ಯಾಕೆ ಡೆಮೋಕ್ರಸಿ ಮಾತಾಡಕ್ ಎಲ್ಲರಿಗೂ ರೈಟ್ಸ್ ಇರ್ತೈತಿ. ಅವರು ಮಾತಾಡ್ತಾರೆ, ನಾವು ಮಾತಾಡ್ತೇವೆ. ನಮ್ ಯಾವ ಜಗಳ ಮಾಡುದಿಲ್ಲ. ಆದ್ರೆ ಯಾವ್ಯಾವ ವಿಷಯ ಕ್ಲಾರಿಫೈ ಮಾಡ್ಬೇಕಲ್ಲ ಅವನಷ್ಟು ಮಾಡ್ತೀವಿ. ಉಳಿದದ್ದು ಇದ್ದಿರ್ತೈತಿ ರಾಜಕಾರಣ. ಮತ್ತ ಈ ಚುನಾವಣೆ ಬಂದ ಈ ಸರ್ಕಸು ನಾಟಕಗಳು ಹಿಂಗ ನಡೀತಾವ್ರಿ. ಎಲ್ಲ ಮಂದಿ ಎಲ್ಲದಕ್ಕೂ ಚಪ್ಪಾಳಿ ಬಿಡ್ತಾವ್ರಿ. ಏನ್ ಮಾಡಕ್ ಆಗುದಿಲ್ಲ. ಸಮಾಧಾನಲೇ ಉತ್ತರ ಅಲ್ಲಿ ಹುಕ್ಕೇರಿ ಶಂಕೇಶ್ವರ ಹೋದಾಗ ಯಾವ ಕ್ಲಾರಿಫೈ ಮಾಡಕ್ ಮಾಡ್ತೀವಿ, ಅವಶ್ಯಕತೆ ಮಾಡುದಿಲ್ಲ. ಬಟ್ ಸಮಾಧಾನ ಎಲೆಕ್ಷನ್ ಮಾಡೋಣ. ಆಲ್ರೆಡಿ ನಾವು DCS ಬ್ಯಾಂಕ್ ಅನ್ನ ಗೆದ್ದು ಬಿಟ್ಟಿದ್ದೀವಿ. ಇನ್ನೇನು ಏನಿದ್ರು ನಮ್ಗ ವಿದ್ಯುತ್ ಸರಬರಾಜು ಸಂದರ್ಭ ಮಾತ್ರ ಬಾಕಿ ಉಳಿಸಿದೆ. ನಾವು ಆಲ್ರೆಡಿ ನಮ್ಗೆ ಗೆದ್ದಬೇಕು ಅಷ್ಟು ಮೆಂಬರ್ ನಮ್ಮ ಬಳಿ ಇದ್ದಾರೆ. ಅಂದ್ರೆ ಹುಕ್ಕೇರಿ ತಾಲೂಕು ಅಂದ್ರೆ ಅವ್ರು ಈಗ ಹುಕ್ಕೇರಿದ ನೋಡೋಣ. ಅದು ಯಾಕಂದ್ರೆ ಅಲ್ಲೂ ಉಸ್ತುವಾರಿ ಸಚಿವರು ಎಲ್ಲ ಫೈಟ್ ಮಾಡತ್ತಾರ್ರಿ. ಸೊ ರಿಸಲ್ಟ್ ಏನಾಗ್ತೈತಿ ನೋಡೋಣ. ಓವರ್ ಡಿಸ್ಟ್ರಿಕ್ಟ್ ಹೇಳ್ಬೇಕಂದ್ರೆ DCS ಬ್ಯಾಂಕ್ ನಾವು ಗೆಲ್ತೀವ್ರಿ. ಓವರ್ ಇತರದ ಹುಕ್ಕೇರಿದ ನೋಡೋಣ ಏನಾಗುತ್ತೆ, ಫೈಟ್ ಇದೆ. ಸೊ ಓವರ್ ನಾವು ಮೆಜಾರಿಟಿ ಮಾಡ್ಕೊಂಡು ಬಹುಮತ ಮಾಡೋಂಥ ಕೆಲಸ ನಾವು ಮಾಡ್ತೀವಿ. ಸಮಾಧಾನ ಎಲೆಕ್ಷನ್ ಮಾಡ್ತೀವಿ. ಅವ್ರೇನ ಮಾತಾಡಿದ್ರು ನಾವು ಭಾಳ ತಲೆ ಕೆಡ್ಸೋದಿಲ್ಲ. ನಮ್ಮ ಕೆಲಸ ನಾವು ಏನ್ ಮಾಡ್ಬೇಕು ಮಾಡ್ತೀವಿ. ನಿಂದೆ ಫ್ಯಾಮಿಲಿಯನ್ನ ಟಾರ್ಗೆಟ್ ಮಾಡಿಕೊಂಡು ಆ ರೀತಿ ಎಲ್ಲ ಹೊಡೆದು ಆಡ್ತಾ ಇದ್ದಾರೆ. ಇಡೀ ಇಬ್ಬರು ಕ್ಯಾಂಡಿಡೇಟ್ಗಳನ್ನ ಹಾಕ್ತಾ ಇದ್ದಾರೆ. ಆ ರೀತಿ ಈಗ ನೋಡ್ರಿ ಕೊಡುವಂತ ಪ್ರಯತ್ನ ಇದೆ. ಅಲ್ಲಲ್ಲ ಈಗ ರಾಜಕಾರಣ ಅಂದ್ರೆ ತಂತ್ರಗಾರಿಕೆ ಎಲ್ಲ ನಡೆಯುವ. ಅವರು ತಂತ್ರಗಾರಿಕೆ ಮಾಡೋರು, ನಾವು ಮಾಡೋರು. ಅವರು ಮಾತಾಡ್ತಾರೋ, ನಾವು ಮಾತಾಡ್ತೀವಿ. ಈಗ ಅದಕ್ಕೆ ಯಾವ್ಯಾವ ವಿಷಯ ಕ್ಲಾರಿಫೈ ಮಾಡ್ಬೇಕಂತ ಮಾಡ್ತೀವ್ರಿ. ಅವಶ್ಯಕತೆ ಇಲ್ಲದ್ ಮಾಡೋದಿಲ್ರಿ. ಈಗ ನೋಡಿ ಚುನಾವಣೆ ಮಾನ್ಯ ಸತೀಶ್ ಜಾರಕಿಹೊಳಿ ಅವರು, ಅಣ್ಣಾಸಾಹೇಬ್ ಜೊಲ್ಲೆ ಅವರು ನಾವು ಕೂಡಿ ಮಾಡತ್ತೀವಿ. ಸೊ ಮತದಾರಿಗೆ ವೋಟ್ ಆಗತ್ ವಿನಂತಿ ಮಾಡ್ಕೋತಾರೆ. ಫೈನಲಿ ಡಿಸಿಷನ್ ಮತದಾರ ಮಾಡ್ಬೇಕಲ್ಲ ರೀ. ನಾವು ಹೇಳ್ತೀವಿ, ಅವ್ರು ಹೇಳ್ತಾರೆ. ಇನ್ನು ಮತದಾರ ಏನ್ ನಿರ್ಣಯ ಕೊಡ್ತಾರ ಅದನ್ನ ಸ್ವೀಕಾರ ಮಾಡೋಣ್ರಿ. ನಾವು ಗೆಲ್ತದ್ ನಮಗೂ ಆಸೆ ಇದೆ ಅಂದ್ರೆ ಫೈಟ್ ಮಾಡೋಣ್ರಿ. DCS ಬ್ಯಾಂಕ್ ವಿಚಾರದಲ್ಲಿ ಜನಕ ಮತ್ತು ಬೆಳಗಾವಿ ಜಿಲ್ಲೆ ಜನ ಕುತೂಹಲ ಇರುವಂತದ್ದು ಲಕ್ಷ್ಮಣ್ ಸವದಿ ಅವರು ತಮ್ಮ ಜೊತೆ ಇದ್ದಾರಾ ಅಥವಾ ಏನೋ ಅವ್ರು ಬೇರೆ ಆಗಿದ್ದಾರಾ ಅಥವಾ ಏನಾಗಿದೆ ಅಂತ ನೀವ ಲಕ್ಷ್ಮಣ್ ಸವದಿ ಆತನಿಗೆ ಹೋಗಿ ಕೇಳ್ರಿ. ನೀವ ಹೋಗಿ ಕೇಳ್ರಿ. ಈಗ ನಿಮಗೂ ಮೊದಲು ಹೇಳಿಲ್ಲ ನಾವ್ರಿ, ಅತನಿ ಕಾಗವಾಡ ನಾವು ಚುನಾವಣೆ ಮಾಡೋದಿಲ್ಲ, ಚಿಕ್ಕೋಡಿ ಮಾಡೋದಿಲ್ಲ, ಹುಕ್ಕೇರಿ ಮಾಡೋದು ನಮ್ಗೆಲ್ಲ ಪ್ರೆಸ್ ಹೇಳಿದ್ರಿ. ನಾವು 12ಕ್ಕೆ ಮಾಡೋವ್ರ 11 ತಾಲೂಕು ಅದರ ಸೇರಿ 12 ಮಾಡ್ತೀವಿ. ಉಳಿದದ್ ಮಾಡೋದು ಬದಲಾವಣೆ ಪರಿಸ್ಥಿತಿ ಹುಕ್ಕೇರಿಗೆ ಅನಿವಾರ್ಯವಾಗಿ ಇಲೆಕ್ಷನ್ ಮಾಡುವಂಥದ್ದು ಬರ್ತೀರಿ. ನಾವು ಈಗಾರು ಚಿಕ್ಕೋಡಿ ಅತನಿ ಕಾಗವಾಡದಾಗ ಕೈ ಹಾಕಿಲ್ರಿ. ಅದು ಮಾಡಕ್ ಹೋಗಿಲ್ಲ ನಾವು. ಅಲ್ಲಲ್ಲ ಅಂದ್ರ ಈಗ ನೋಡ್ರಿ ನಾ ಏನಲ್ಲ ರೀ ಕೋಆಪರೇಟಿವ್ ಅಂದ್ಕೊಳ್ಳಿ ನೋಡ್ರಿ. BJP ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ, MS ಇರಲಿ ಎಲ್ಲರ ಜೊತೆ ಮಾತಾಡ್ಕೊತಿರ್ತಾರೆ. ಒಂದೊಂದು ಟೈಮ್ದಾಗ ಮಾತಾಡಿರ್ತಾರೆ. ಅವರು ನಾವು ಮಾತಾಡಿರ್ತೀವಿ. ಅದ್ರ ರಾಜಕೀಯ ಒತ್ತಡ ಅವ್ರಿಗೂ ಇರ್ತಾವ, ನಮಗೂ ಇರ್ತಾವ. ಅದಕ್ಕೆ ನಾವತ್ತೆ ಅತನಿ ಕಾಗವಾಡ ಚುನಾವಣೆ ಮಾಡೋದಿಲ್ರಿ. ಅಂದ್ರೆ ನಾವು ಆ ಥರ ಇಂಟರ್ಫಿಯರ್ ಮಾಡೋದಿಲ್ಲ. ಸೊ ಈಗ ಅವ್ರು ಇದು ಅನ್ಅಪೋಸ್ ಮಾಡೋದ್ರ ಅವ್ರಿಗೆ ಬಿಟ್ಟಿದ್ದಾರೆ. ಎಲ್ಲರಿಗೂ ಧನ್ಯವಾದ ರೀ.